ಹಾಸ್ಟೆಲ್ ವಾರ್ಡನ್ಗೆ ಧಿಕ್ಕಾರ. ವಿದ್ಯಾರ್ಥಿಗಳ ಮಾತಿಗೆ ಉಡಾಫೆ ಉತ್ತರ ಕೊಡುವ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ಈ ಕೂಡಲೇ ಪ್ರತಿಭಟನಾ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಲೇಬೇಕು. ಈ ಕೂಡಲೇ ಪ್ರತಿಭಟನಾ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಲೇಬೇಕು. ವಿದ್ಯಾರ್ಥಿಗಳನ್ನು ಉಪವಾಸಕ್ಕಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ವಿದ್ಯಾರ್ಥಿಗಳನ್ನು ಉಪವಾಸಕ್ಕಿರುವ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ಗ್ಯಾಸ್ ಸಿಲಿಂಡರ್ ನೆಪದಲ್ಲಿ ವಿದ್ಯಾರ್ಥಿಗಳ ಊಟಕ್ಕೆ ಕತ್ತರಿ ಹಾಕಿರುವ ಹಾಸ್ಟೆಲ್ ವಾರ್ಡನ್ಗೆ ಧಿಕ್ಕಾರ. ಗ್ಯಾಸ್ ಸಿಲಿಂಡರ್ ನೆಪದಲ್ಲಿ ವಿದ್ಯಾರ್ಥಿಗಳ ಊಟಕ್ಕೆ ಕತ್ತರಿ ಹಾಕಿರುವ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ವಿದ್ಯಾರ್ಥಿಗಳ ಮಾತಿಗೆ ಉಡಾಫೆ ಉತ್ತರ ಕೊಡುವ ಅಧಿಕಾರಿಗಳಿಗೆ ಧಿಕ್ಕಾರ. ವಿದ್ಯಾರ್ಥಿಗಳ ಮಾತಿಗೆ ಉಡಾಫೆ ಉತ್ತರ ಕೊಡುವ ಹಾಸ್ಟೆಲ್ ವಾರ್ಡನ್ಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಈ ಕೂಡಲೇ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಲೇಬೇಕು. ಈ ಕೂಡಲೇ ಪ್ರತಿಭಟನಾ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ವಿದ್ಯಾರ್ಥಿಗಳ ಗೋಳು ಕೇಳದ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ವಿದ್ಯಾರ್ಥಿಗಳ ಗೋಳು ಕೇಳದ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ಮತ್ತೆ ಹೋಗೋದಾಗಲ್ಲ ಸರ್, ಈ ಬಿಸಿಲಲ್ಲಿ ಅಲ್ಲಿವರೆಗೂ ನೋಡೋದು ಮತ್ತೆ ಹೋಗೋದಾಗಲ್ಲ. ಓಪನ್ ಹೇಳಕತ್ತೀನಿ ಸರ್. ಸಿಲಿಂಡರ್ ಪ್ರಾಬ್ಲಮ್ ಆಗಿದ್ದಂತ ಸರ್ ಬೆಳಗ್ಗೆನೇ ಗೊತ್ತಿದೆ ವಿದ್ಯಾರ್ಥಿಗಳು ಇಷ್ಟು ವಿದ್ಯಾರ್ಥಿಗಳು ಇವ್ರ ಕಣ್ಣೆದುರುಗಡೆ ಇಲ್ಲಿ ಬಂದು ಕೂತೆ ಇವಾಗ ಬಂದಿದ್ದಾರೆ ಸರ್. ಇವರು ಅವ್ರಿಗೆ ರೆಸ್ಪಾನ್ಸ್ ಮಾಡೋದು ಇಂಪಾರ್ಟೆಂಟ್. ಸರ್ ಗ್ರೂಪ್ ಮೆಸೇಜ್ ಹಾಕಿದೆ ಸರ್, ಒಂದು ಕಾಲ್ ರಿಪ್ಲೈ ಮಾಡಿದ್ದಾರೆ ಕೇಳಿ ಸರ್. ಇಲ್ಲ ಅಂದ್ರೆ ಅವ್ರನ್ನ ಕೇಳ್ತಾರೆ, ನಾವು ಅವ್ರಿಗೆ ಅವ್ರು ಎಷ್ಟಕ್ಕೆ ರಿಪ್ಲೈ ಮಾಡಿದ್ದಾರೆ ಸರ್, ಎಷ್ಟು ಮೆಸೇಜ್ ಮೆಸೇಜ್ ಹಾಕಿದೆ ರಿಪ್ಲೈ ಮಾಡಲ್ಲ ಸರ್. ಅವ್ರು ಎಷ್ಟು ಮೆಸೇಜ್ ರಿಪ್ಲೈ ಮಾಡಿದ್ದಾರೆ ನೋಡಿ ಸರ್. ಅವ್ರ ಫೋನ್ ಇದೆ ನೋಡ್ರಿ, ಅವ್ರ ಫೋನ್ ಅಲ್ಲಿ ಇದೆ. ಊಟ ಇಲ್ಲ ಅಂತ ಫೋನ್ ಹಚ್ಚಿ ಏನು ಹೆಲ್ತ್ ಇಶ್ಯೂ ಆಗಿದ್ದಂತ ಫೋನ್ ಹಚ್ಚಿ ಅಟ್ಲೀಸ್ಟ್ ರೆಸ್ಪಾನ್ಸ್ ಅನ್ನ ಮಾಡ್ಬೇಕಲ್ಲ ಸರ್. ಸರ್ ಸತ್ರ ನೀವು ಏನ್ ಇಂಟರ್ವ್ಯೂ ನೋಡ್ತೀರಿ ಸರ್ ನೀವು? ಏನ್ ನೋಡ್ತೀರಿ ನೀವು? ಫೋನ್ ಫಿಕ್ಸ್ ಮೇಲೆ ಮೆಸೇಜ್ ಅಲ್ಲಿ ಏನ್ ಮಾಡ್ತೀರಿ ನೀವು? ಮಾಡೋ ಕೆಲಸ ಏನ್ ಸರ್ ನಿಮ್ದು? ಸರ್ ಗದ್ದಲ ಕಡೆ ಮಾಡಂಗಿದ್ರೆ ಮಾಡಿ ಸರ್. ಇಲ್ಲ ಊಟ ಮಾಡ್ಲಿ ಸರ್ ಆಗಲ್ಲ ಸರ್. ಸಮಸ್ಯೆ ಜಗ್ಗಿದೆ ಸರ್. ರೆಸ್ಪಾನ್ಸ್ ಮಾಡಿ ಏನ್ ಪ್ರಾಬ್ಲಮ್ ಇಲ್ಲ ಸರ್. 5 ನಿಮಿಷ ಬರ್ತೀನಪ್ಪ ವೇಟ್ ಮಾಡೋದು ಹೆಂಗಿರುತ್ತೆ ಸರ್? ನಾವು ಬೇರೆ ಕಡೆ ಹೆಂಗಿರುತ್ತೆ ಸರ್? ಎಲ್ಲಿ ಸರ್ ನೀವು? ಯಾರು ಫೋನ್ ರೆಕಾರ್ಡ್ ತೋರ್ಸಂದ ಸರ್, ಬೇಕಾದ್ರೆ ನಾವು ಸುಳ್ಳು ಹೇಳಿದ್ರೆ ಅದು ಮಾಡಾರ ಸಲುವಾಗಿ ಅವ್ರು ಸಿಟ್ಟಿಗೆ ಬಂದು ಅಲ್ಲಿ ಇಲ್ಲಿ ಅಂತ ಬೇಜವಾಬ್ದಾರಿ ಮಾತಾಡ್ತಾರೆ. ವಸತಿ ನೀರು ಏನು ಸಪ್ತಾಹ ನೀವು ರೆಸ್ಪಾನ್ಸ್ ಮಾಡ್ತೀರಾ? ನಾಳೆ ಒಂದು ಕ್ಯಾಂಡಿಡೇಟ್ ತಪ್ಪ ಅಂತ ಏನು ಪ್ರಾಬ್ಲಮ್ ಇದು ತಂದೆ ಮಕ್ಕಳ ಸಂಬಂಧ ನಮ್ಮ ಮಕ್ಕಳೇ ಅವ್ರು ಇಲ್ಲಿ ಬರಕ್ಕೆ ಕಾರಣಪ್ಪ ಅಂತಾರೆ ಸ್ವಲ್ಪ ನಿಮ್ಮ ರಿಲೇಷನ್ಶಿಪ್ ಏನಾಗಿದ್ದಾಗೈತೆ ಕೆಟ್ಟೋಗುತ್ತೆ ಅಂತಂದ್ರೆ ಯಾಕೆ ಅವ್ರಿಗೆ ಯಾಕೆ ಮೂಲಭೂತ ಸೌಕರ್ಯ ಇದು ಕೊಡ್ತಿಲ್ಲ ಸರಿ ಅದೆಲ್ಲ ಮೊದಲು ವ್ಯವಸ್ಥೆ ಮಾಡ್ತಾರೆ. ನಿಮ್ಗೇನಿದ ಸಮಸ್ಯೆ ಫಸ್ಟ್ ಮುಂಜಾಗ್ರತೆ ತಗೋಬೇಕು. ಯಾಕೆ ಬರುತ್ತೆ ಅಂತ ಮುಂದೆ ಯಾವ್ದು ಐತಿ ಯಾವ್ದಿಲ್ಲ ಅಂತ ಆಲೋಚನೆ ಮಾಡಿ ಮುಂದೆ ಮಾಡೋದು. ರೆಸ್ಪಾನ್ಸ್ ಇಲ್ಲ ಸರ್, ರೆಸ್ಪಾನ್ಸ್ ಕೂಡ ಕೇಳಿ ಸರ್. ಸಮಸ್ಯೆ ಹೇಳ್ಕೊಂಡು ಎಲ್ಲ ಕಡೆ ಸಮಸ್ಯೆ ಆಗಿದೆ. ಅದ್ರ ಬಗ್ಗೆ ಏನು ಹೇಳಿ ಇವತ್ತು ಸರ್? ಒಂದ್ ಸೆಕೆಂಡ್ ಸರ್, ಅವ್ರಿಗೇನ್ ಗ್ಯಾಸ್ ಮೇಲೆನೆ ಮಾಡಿ ಕೊಡ್ಬೇಕಂತ ಡಿಮ್ಯಾಂಡ್ ಇಟ್ಟಿಲ್ಲ ಸರ್. ಸೌದೆ ಒಲೆ ಆದ್ರೂ ಕೂಡ ಮಾಡಿ ಕೊಟ್ರೆ ಊಟ ಮಾಡ್ತಾರೆ ಸರ್ ಅವರು. ಗ್ಯಾಸ್ ಸಿಲಿಂಡರ್ ನೆಪವೊಡ್ಡಿ ವಿದ್ಯಾರ್ಥಿಗಳ ಆಹಾರಕ್ಕೆ ಕತ್ತರಿ ಹಾಕಿರ್ತಕ್ಕಂಥ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು.
ಕ್ಯಾನ್ಗಳು ತಂದು ಆಟೋದಲ್ಲೇ ನೀರು. ಊಟ ಇಲ್ಲೇ ತರಿಸ್ಲಿ ಸರ್, ಇಲ್ಲೇ ಊಟ ಆಯ್ತು, ಮಾಡ್ಬಿಟ್ಟು ಎಲ್ಲಿ ಇರ್ರಿ, ಇಲ್ಲಿ ಸರ್, ನಿಮ್ಮ ಡಿಮಾಂಡ್ ಇವತ್ತು ಏನ್ ಸಮಸ್ಯೆ ಆಗ್ತಿದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಸರ್. ಒಂದೇ ಸಮಸ್ಯೆ ಸರ್. ಹೊಟ್ಟೆ ಊಟ ಒಂದೇ ಸಮಸ್ಯೆ ಇಲ್ಲ. ಏನು ಯಾರು ವೀಕಾತ್ ಬಾತ್ರೂಮ್ ಕ್ಲೀನ್ ಇಲ್ಲ, ಯಾರು ವೀಕಾತ್ ಅಧಿಕಾರಿಗಳು ಮಾತಾಡ್ತಕ್ಕಂಥ ಮಾತು ಸರಿಯಾಗಿತ್ತು. ತಾವು ವಾಮಿಟ್ ಆಗಿದೆ ಸರ್, ಬೇಕಾದ್ರೆ ನೀವು ಬಂದು ಚೆಕ್ ಮಾಡಿ ಸರ್. ನಿಭಾಯಿಸಕ್ಕಾಗಲ್ಲ ಅಂತಂದ್ರೆ ಬಿಟ್ಟು ಹೋಗಿದ್ದೀರಿ. ಕೇಳವಲ್ಲ ಊಟ ಅವ್ರು ಏನ್ ಕೇಳ್ತಾರೆ? ಊಟ ಕೇಳ್ತಾರ. ಸರ್ ಅಲ್ಲಿ ಹೋಗಿ ಪ್ಯೂನ್ ಫೋನ್ ಮಾಡಿ ಸರ್, ವಾರ್ಡನ್ ಅಂತ ಪ್ಯೂನ್ ಸ್ವಂತ ರೆಸ್ಪಾನ್ಸ್ ಮಾಡಕತ್ತಿಲ್ಲ ಸರ್. ಇವ್ರು ಹೆಂಗ್ ಇಟ್ಕೊಂಡಿದ್ರು, ಇವ್ರು ಹೆಂಗ್ ಇರ್ತಾರೆ, ಅವ್ರು ಹೆಂಗ್ ಇರ್ತಾರೆ. ಬೇರೆ ಬೇರೆ ಐತಿ ಆಯ್ತು ನಿಮ್ ಟೊಮೆಟೊ ಬೇರೆ ಬೇರೆ ಇದ್ರೆ ಅವ್ನು ಹೇಳ್ಕೊಂಡ್ಬಿಡ್ರಿ. ಎಲ್ಲ ಯಾಕಂದ್ರೆ ವಿದ್ಯಾರ್ಥಿಗಳ ಬಗ್ಗೆ ಉಡಾಫೆ ಉತ್ತರ ಕೊಡತಕ್ಕಂತ ಅಧಿಕಾರಿಗಳಿಗೆ ಧಿಕ್ಕಾರ. ವಿದ್ಯಾರ್ಥಿಗಳ ಮಾತಿಗೆ ಉಡಾಫೆ ಉತ್ತರ ಕೊಡತಕ್ಕಂತ ಆಟಲ್ ವಾರ್ಡನ್ಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪ್ರಕರಣ ಸ್ಥಳಕ್ಕೆ ಬರಲೇಬೇಕು. ಬೇಕೇ ಬೇಕು. ವಿದ್ಯಾರ್ಥಿಗಳನ್ನ ಉಪವಾಸ ಕೆಡಿರ್ತಕ್ಕಂತ ಆಟಲ್ ವಾರ್ಡನ್ಗೆ ಧಿಕ್ಕಾರ. ವಿದ್ಯಾರ್ಥಿಗಳನ್ನ ಉಪವಾಸ ಕೆಡಿರ್ತಕ್ಕಂತ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು. ಗ್ಯಾಸ್ ಸಿಲಿಂಡರ್ ನೆಪ ಹೇಳಿ ವಿದ್ಯಾರ್ಥಿಗಳ ಊಟಕ್ಕೆ ಕತ್ತರಿ ಹಾಕಿರ್ತಕ್ಕಂತ ಆಟಲ್ ವಾರ್ಡನ್ಗೆ ಧಿಕ್ಕಾರ. ವಿದ್ಯಾರ್ಥಿಗಳು ಊಟ ಕೂಡ ಮಾಡದೆ ನಿಲಯ ಪಾಲಕರಿಗೆ ಮತ್ತು ತಾಲೂಕು ಅಧಿಕಾರಿಗಳಿಗೆ ಕಾಲ್ ಮಾಡಿಬಿಟ್ಟು ಈ ಥರ ಸಮಸ್ಯೆ ಆಗಿದೆ ಸರ್, ಇದನ್ನು ಬಗೆಹರಿಸ್ಕೊಡಿರಿ ಅಂದರೆ ನಿಮ್ಮ ಸಮಸ್ಯೆ ಕೇಳೋಕ್ಕಾಗಲ್ರಿ, ನೀವು ಹೇಳ್ದಂಗೆ ಕೇಳೋಕ್ಕಾಗುತ್ತೆ ಅಂದ್ರಿ ಅಂತ ಹೇಳ್ಬಿಟ್ಟು ಉಡಾಫೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಮಾತಾಡ್ತಕ್ಕಂಥ ಅಧಿಕಾರಿಗಳು ಮತ್ತು ಹಾಸ್ಟೆಲ್ನ ನಿಲಯ ಪಾಲಕರು ತಮ್ಮ ಕರ್ತವ್ಯಕ್ಕೆ ಅನರ್ಹ ಅಂತಲೇ ಹೇಳ್ಬೋದು. ಇವರು ಈಗೇನಿದೆ ಈ ಕೂಡಲೇ ಪ್ರತಿಭಟನಾ ಸ್ಥಳಕ್ಕೆ ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಸಾಯಂಕಾಲ ಬರ್ತೈತಿ ಸಿಲಿಂಡರ್ ಅಂದ್ರೆ ಮಾಡಿಕೊಡ್ತೀವಪ್ಪ, ಸ್ವಲ್ಪ ಅನ್ನ ಸರಿ ಅಡ್ಜಸ್ಟ್ ಮಾಡಿ ಅಂತ ಹೇಳಿ ಇವತ್ತು ಈ ಸಿಲಿಂಡರ್ ತಂದಿನಿ, ಅಡುಗೆ ಮಾಡಿಸಿನಿ ಆಲ್ರೆಡಿ. ಓಕೆ, ಇದಕ್ಕಿಂತ ಮುಂಚೆ ನಿಮಗೆ ಗೊತ್ತಿದ್ದಿಲ್ಲ ರೀ? ಇಲ್ಲ ಹಂಗಲ್ಲ, ಅವ್ರು ಕೊಡ್ತು ಅಂದ್ರೆ ಗ್ಯಾಸ್ ಬಂದು ಕೊಡ್ತೀನಿ ಅಂದಕ್ಕೆ ನಾನು ವೇಟ್ ಮಾಡಿ ಸರ್, ನಿಮ್ಮ ಇದಕ್ಕೆ ವಿದ್ಯಾರ್ಥಿಗಳ ಆಹಾರಕ್ಕೆ ಕತ್ತರಿ ಆಗ್ತಕ್ಕಂಥ ಸರಿ ಅಲ್ಲಲ್ಲ? ಇದಕ್ಕಲ್ಲ, ನಾನು ಹೇಳಿದೆ ಅವ್ರಿಗೆ ಸರ್ ಕಳಿಸಿ ಅಂತ, ಈಗ ಆಯ್ತು ಸರ್ ಕಳಿಸ್ತಾ ಅಂತೀವಿ, ಈ ಮತ್ತೆ ಕಳ್ಸ. ಇವಾಗ ಗ್ಯಾಸ್ ಬಂದಿದೆ ರೀ? ಇವಾಗ ಬಂದಿರತಕ್ಕಂಥ ಗ್ಯಾಸ್ನ ಬೆಳಗ್ಗೆ ತರಿಸ್ಬೋದಿತ್ತಲ್ಲ? ಇಲ್ಲ, ಬೇರೆ ಕಡೆಯಿಂದ ಒಬ್ರು ಮನೆಗೆ ಬೇರೆ ಕಡೆಯಿಂದ ಅಡ್ಜಸ್ಟ್ ಮಾಡಿದ್ದಾರೆ, ಅದನ್ನ ಬೆಳಗ್ಗೆ ಮಾಡಬಹುದಾಗಿತ್ತಲ್ರಿ? ಇಲ್ಲ ಕೇಳಿ ಭಾಳ ಸಲ ಕೇಳಿದೆ ಎಲ್ಲರೂ. ಯಾರು ವಿದ್ಯಾರ್ಥಿಗಳಿಗೆ ನೀವು ರೆಸ್ಪಾನ್ಸ್ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿ? ಯಾರ ಮನೆಗೆ ಸಿಲಿಂಡರ್ ಟೈಟ್ ಐತಿ ಅಲ್ಲಿ ಸರ್, ಈಗ ಯಾರ ಮನೆ ಪ್ರಶ್ನೆ ಬಂದಿಲ್ಲ, ಇಲ್ಲಿ ಲಾಸ್ಟ್ ಪ್ರಶ್ನೆ ಬಂದಿರೋದು. ಲಾಸ್ಟ್ ಅಲ್ಲ, ನಾನು ಭಾಳ ಮಂದಿ ಕೇಳ್ಕೊಂಡೆ. ಇಲ್ಲಿ ಮನೆಗಳ ನಾವೇನು ನಿಮ್ಮ ಮನೆಯಿಂದ ತಂದು ಕೊಡ್ರಿ ಅಂತ ಕೇಳ್ತಾ ಇಲ್ಲ ನಾವಿಲ್ಲಿ. ಇಲ್ಲ ನಮ್ಮನಿಲ್ರಿ, ನಾನು ಇರ್ಲಿ ಸರ್, ಯಾರಿಗಾದ್ರೂ ಅಷ್ಟೇನೆ, ನಾವು ಮನೆಯಿಂದ ತಂದು ಕೊಡ್ರಿ ಅಂತ ಯಾರನ್ನು ಕೇಳ್ತಾ ಇಲ್ಲ. ಹಂಗಾರೆ ನಿಮ್ಮ ಅಧಿಕಾರಿಗಳ ಕರ್ತವ್ಯ ಏನು? ಅಲ್ಲ, ಈಗ ನಾವು ಅದಕ್ಕೆ ಇದು ಮಾಡ್ತೀವಿ, ಹೋಗಿ ಬೆಳಗ್ಗೆಯನ್ನು ಕುಂತು ಹೋಗಿ ಮತ್ತಿತ್ತು ಸಾವಿರ ಮಾಡಿ ಹೇಳ್ಯಾರಿಗೆ. అయితే ಗ್ಯಾಸ್ ವ್ಯವಸ್ಥೆ ಆಗಿಲ್ಲ ಅಂದ್ರೆ ಆಲ್ಟರ್ನೇಟಿವ್ ಬೇರೆ ವ್ಯವಸ್ಥೆ ಮಾಡಬಹುದಿತ್ತಲ್ಲ? ಅಲ್ಲ, ಕಡೆಗೇನೆ ಹೇಳಿ ನಾವು ಸೌದೆ ಒಲೆ ಸೌದೆಲೆ ಬೆಳಗ್ಗೆ ಅವರಿಗೆ ಹೇಳಿ ಬಂದು ನಡೀರಿ ನಮ್ಮ ಗ್ಯಾಸ್ ಸರಿಲಿಕ್ಕೆ ಸೌದೆ ಒಲೆ ಮಾಡಕ್ಕೆ ರೆಡಿ ಅಂತ ಅವ್ರು ಹೇಳಿ ಅಡಿಗೆ ಮಾಡಕ್ಕೆ ಅವ್ರಿಗೆ ಹೇಳೀನಿ. ತರ್ಸಿನಮ್ಮ ಗ್ಯಾಸ್ ಸಿಕ್ಕರೆ ಸರಿ, ಇಲ್ಲಾಂದ್ರೆ ಸೌದೆ ಅಡಿಗೆ ಕೆಲಸ ಮಾಡಲ್ಲ ಅನ್ಸರ್. ಈಗ ಏನಪ್ಪ ನೀವ್ ಹೇಳಿದ್ರೆ ಅವರು ಅಡಿಗೆ ಕೆಲಸ ಮಾಡಲ್ಲ ಅನ್ಸರ್. ಮಾಡ್ತಾರ ಅವ್ರು ಏನ್ ಹೇಳಿದಾರೆ ಸರ್ ಅಲ್ಲಿ? ಸಿಬ್ಬಂದಿಗಳು ಏನ್ ಹೇಳ್ತಾ ಇದಾರೆ, ವಾರ್ಡನ್ಗಳು ಕೊಡ್ತಾ ಇಲ್ಲ ನಮ್ಗೆ, ಹಂಗಾಗಿ ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಆ ಸೌದೆ ಒಲೆನ ಕೊಡ್ತಾ ಇಲ್ಲ, ಗ್ಯಾಸ್ ಕೊಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ಹಾಕ್ತೀನಿ, ಗ್ಯಾಸ್ ಸಿಗಲಿಲ್ಲ ಮುಂದೆ ಸೌದೆ ಹಾಕ್ತೀನಿ. ಯಾವಾಗ ಹಾಕ್ತೀರಿ? ಬೆಳಗ್ಗೆಯಿಂದ ಊಟ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮಧ್ಯಾಹ್ನದ ವಸತಿ ಊಟ ಮಾಡ್ತಾರೆ. ಅವ್ರಿಗೆ ಏನಾದ್ರೂ ಎಮರ್ಜೆನ್ಸಿ, ಏನಾದ್ರೂ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಯಾರು ಜವಾಬ್ದಾರಿ ಸರ್ ಅದಕ್ಕೆ? ಅದಕ್ಕೆ ಅನ್ನ ಸರ್ ಮಾಡ್ತೀನಿ. ರಿಕ್ವೆಸ್ಟ್ ಬೇಡ ಸರ್, ರಿಕ್ವೆಸ್ಟ್ ನಿಮ್ಮ ಮನೆಯಿಂದ ತಂದಾಕ್ತೀರಿ ಸರ್, ನೀವು ರಿಕ್ವೆಸ್ಟ್ ಮಾಡಕ. ಸಿಲಿಂಡರ್ ನಿಮ್ಗೆ 15 ದಿವಸ ಮುಂಚೆ ಪೇಪರ್ ನೋಡ್ತೀರಾ, ಟಿವಿ ನೋಡ್ತೀರಲ್ಲ ಸರ್, ನೀವು ಗೊತ್ತಿಲ್ಲ ಸರ್ ನಿಮ್ಗೆ ಸಮಸ್ಯೆಗಳು? ಇದು ಅಷ್ಟೇ ಇಲ್ಲ ಸರ್, ಹಿಂದೆ ಇರ್ತಕ್ಕಂಥ ಸಮಸ್ಯೆಗಳು ಅಷ್ಟಲ್ಲಿ ಗೊತ್ತಿದೆ ನಿಮ್ಗೆ. ಬೇಜವಾಬ್ದಾರಿಯಿಂದ ನಡ್ಸಕತ್ತಿದಾರ, ಬೇಜವಾಬ್ದಾರಿಯಿಂದ ನಡ್ಸಕತ್ತಿದಾರ. ವಿದ್ಯಾರ್ಥಿಗಳಿಗೆ ಫೋನ್ ಮಾಡಿದ್ರೆ ರಿಪ್ಲೈ ಮಾಡ್ತಾ ಇಲ್ಲ ನೀವು. ಅಂತಂದ್ರೆ ನೀವು ಈ ತರ ಊಟ ಇಲ್ಲ ಪರಿಸ್ಥಿತಿಯಲ್ಲಿ ನಮ್ಮ ತರ ನಾವೇನ್ ಇರ್ಬೇಕಾ ಸಾಯ್ಬೇಕಾ ಸರ್? ನೋಡಿ, ಅಲ್ಲ ಇಲ್ಲೇ ಗೊತ್ತಾಗ್ತಿದೆ, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಹೇಳ್ಕೊತಾ ಇದ್ರೆ ಅವರು ಫೋನ್ ಮಾತಾಡ್ಕಂತ ಸೈಡ್ಗೆ ಹೋಗ್ತಾ ಇದಾರೆ. ಅಂದ್ರೆ ಅವ್ರು ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನ ಎಷ್ಟಿದೆ ಅಂತ ಇಲ್ಲೇ ಗೊತ್ತಾಗ್ತಿದೆ. ಫೋನ್ ಮಾಡೋದಲ್ರಿ, ಸಮಸ್ಯೆಗಳು ಏನಿದೆ ವಿದ್ಯಾರ್ಥಿಗಳು ಫೋನ್ ಮಾಡಿದ್ರೆ ನೀವೇನ್ ಹೇಳ್ತೀರಾ? ರೆಕಾರ್ಡ್ ಇದೆ ಸರ್, ನೀವೇನ್ ಹೇಳ್ತೀರಿ? ಪರ್ಸನಲ್ ಕೆಲಸ ಇದೆ, ಬರಕ್ಕಾಗಲ್ಲ ಅಂತಂದ್ರು. 5 ನಿಮಿಷ ಬಂದ್ ಸರ್, ವಿದ್ಯಾರ್ಥಿಗಳು ಊಟ ಮಾಡಿಲ್ಲ ಸರ್, ಕಾಲೇಜ್ ಮುಗಿಸ್ಕೊಂಡು ಬಂದಿದೀವಿ,
ಚಕ್ರ ಬರಕತ್ತೆ ಬೆಳಗ್ಗೆ ಟಿಫಿನ್ ಮಾಡಿಲ್ಲ ಹಂಗ ಹೋಗಿದ್ವಿ ಸರ್ ಅಂತ ಇನ್ಫಾರ್ಮೇಶನ್ ಕೊಟ್ರೆ ನೀವೇನಂದ್ರೆ ನನ್ನ ಪರ್ಸನಲ್ ವರ್ಕ್ ಆಯ್ತು ಸರ್ ನಾವು ಬರ್ತೀವಿ ಅಂತ ಹೇಳಿ ಸರ್ ಬಂದು 5 ನಿಮಿಷ ಕ್ಲಿಯರ್ ಮಾಡ್ಕೊಡಕ್ಕೆ ಏನ್ ಸರ್ ನಿಮ್ದು ಸರ್ ನೀವು ಮಾಡ್ತಕ್ಕಂಥ ಕೆಲಸ ಏನಂಕಾದ್ರೆ ನೀವು ಮಾಡ್ತಕ್ಕಂಥ ಕೆಲಸ ಏನಂಕಾದ್ರೆ ಇಷ್ಟು ಬೇಜವಾಬ್ದಾರಿಯಿಂದ ನಡೆಸುವಂತ ಕೆಲಸ ನಮ್ಗಿಲ್ಲ ಸರ್ ನಡೆಸುವಂತದಿಲ್ಲ ಬೇಕಾದ್ರೆ ಕರ್ಸಿ ಸರ್ ಯಾರು ಅಧಿಕಾರಿಗಳು ಕರ್ಸಿ ಸರ್ ನಾವು ಮಾತಾಡ್ತೀವಿ ಸರ್ ಸಿಬ್ಬಂದಿ ಅವ್ರು ನಾವು ಅಡಿಗೆ ಮಾಡಿ ಆಗ್ತೀವಿ ಅಂತಂದು ಹೇಳ್ತಿದ್ದಾರೆ ಸರ್ ನೀವು ಯಾವ್ದಕ್ಕೂ ಅವ್ರಿಗೆ ಅಪೋರ್ಟ್ ಮಾಡ್ತೇನಿಲ್ಲ ಸರ್ ಅವ್ರು ಹೇಳ್ತಿದ್ದಾರೆ ಸರ್ ನಾವು ಬಂದು ನಾವು ಮಾಡ್ಕೊಡ್ತೀವಿ ಈಗ ತಂದು ಕೊಟ್ರೆ ಮಾಡ್ಕೊಡ್ತೀವಿ ಅಂತ ಸರ್ ವಾರದಿಂದ ನೀವು ಜವಾಬ್ದಾರಿ ತಗೊಂಡ್ ಕೆಲಸ ಮಾಡಿಲ್ಲ ನೆನಪು ಸರ್ ನೀವು ಇರೋದು ನೀವು ಎದಕ್ಕೆ ಸರ್ ಇರೋದು ನನಗೆ ಅದೇ ಹೇಳಿ ಸರ್ ನೀವು ಎದಕ್ಕೆ ಸರ್ ಇರೋದು ಹೇಳಕತ್ತಿದ್ದೀನಿ ಒಂದು ವಾರದಿಂದ ಆಯ್ತು ನಾವು ಹೇಳಿದ್ವಿ ಇನ್ಫಾರ್ಮೇಶನ್ ಕೊಟ್ಟಿದ್ವಿ ಹಾಸ್ಟೆಲ್ ವಾರ್ಡನ್ ನಮ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಅಡಿಗೆ ಸಿಬ್ಬಂದಿ ಅವರು ಹೇಳ್ತಿದ್ದಾರೆ ಸರ್ ಹೇಳ್ತಿದ್ದಾರೆ ಸರ್ ನೀವು ಅದಕ್ಕೆ ಯಾಕೆ ಆಯ್ತು ರಾಜೀನಾಮೆ ಕೊಡ್ರಿ ನಿಮ್ಮಿಂದ ಕೆಲಸ ಮಾಡಿದಾಗ ಕೊಟ್ಬಿಟ್ಟು ಬರ್ಕೊಟ್ಬಿಡಿ ಸರ್ ನಾವು ಕರ್ಸ್ಕೊಂತಿದ್ವಿ ಬದ್ಲಿ ಸರ್ ವಿದ್ಯಾರ್ಥಿ ಅಲ್ಲಿಂದ ಬರ್ಬೇಕಾದ್ರೆ ಪ್ರಾಬ್ಲಮ್ ಯಾರು ಇರ್ತಾರೆ ಸರ್ ನಮ್ಮ ತಂದೆ ತಾಯಿಗಳು ಅಲ್ಲಿ ಇರೋದು 8 ದಿನ ಮುಂಚೆ ಗ್ಯಾಸ್ ಕಮ್ಮಿ ಆಗೈತೆ ಅಂತ ಹೇಳಕತ್ತೈತೆ ನಮ್ಮ ತಂದೆ ತಾಯಿ ಮನೆಯಾಗ ಇರ್ತಾರೆ ನೀವು ತಂದೆ ಅಂತ ಹೇಳಿ ಮಾತ್ರ ಬಿಟ್ಟಿರ್ತಾರಲ್ಲ ಸರ್ ಸರ್ಕಾರ ಗಮನಕ್ಕೆ ತರ್ತಿದ್ರೆ ಈಗ ನೀನು ಗಮನಕ್ಕೆ ತಗೊಂಡ್ ಮಾಡ್ತಿದ್ದಿಲ್ಲ 8 ದಿನ ನಿನ್ನ ಮಕ್ಕಳಿಗೆ ಆಗಿದ್ರ ನಿನ್ನ ಮಕ್ಕಳೆಲ್ಲ ಇದು ಮಾಡ್ಕೊಂಡ್ಬಿಟ್ಟು ಬೇರೆ ಮಕ್ಕಳು ದಲಿತರ ಮಕ್ಕಳಿಗೆಲ್ಲ ಇದು ಅನ್ಯಾಯ ಮಾಡ್ತೀಯಾ ನೀನು ಮತ್ತೆ ನೀನು ಅನ್ಯಾಯ ಮಾಡಿದಾಗ ಆಗುತ್ತಲ್ಲ ನಾನು ಮತ್ತೆ ನಿಮ್ಮ ಫೋನ್ ಬಂದ್ರೆ ನಂಗೆ ಆ ತರ ಓದ್ತದಿ ರೆಸ್ಪಾನ್ಸ್ ವಿದ್ಯಾರ್ಥಿಗಳು ಫೋನ್ ಮಾಡಿದ್ರೆ ಅವರು ಪಿಕ್ ಮಾಡಲ್ರಿ ಅವರು ಉತ್ತರ ಕೊಡ್ತಾರೆ ಅವರು ಬರಕ್ಕಾಗಲ್ಲ ಅಂತ ನಿನ್ನ ಮಕ್ಕಳಾದ್ರೆ ನೀನು 8 ದಿನ ಮುಂಚೆ ಹೋಗ್ತಿದ್ದೆ ಅರ್ಥ ಮಾಡ್ಕೋಬೇಕಪ್ಪ ಡೈರೆಕ್ಟ್ ಆಗಿ ಹೇಳ್ಬಿಡಿ ಸರ್ ಎಲ್ಲರ ಮಕ್ಕಳು ಅಂದೆ ಸರ್ ಸರ್ ತನ್ನ ಮನೆಯಿಂದ ತಂದು ಮನೆಯಿಂದ ಮಾಡಿದ್ರೆ ಮೆಸೇಜ್ ಹಾಕಿದ್ರೆ ಪಿಕ್ ಮಾಡಲ್ಲ ಸರ್ ಕಾಲ್ ಪಿಕ್ ಮಾಡಿದ್ರು ಕೂಡ ಉಡಾಫೆ ಉತ್ತರಗಳು ಕೊಡ್ತಾರೆ ನನ್ ಪರ್ಸನಲ್ ವರ್ಕ್ ಇದೆ ಬಿಜಿ ಇದೀನಿ ಬರಕ್ ಆಗಲ್ಲ ಇವ್ರು ಪರ್ಸನಲ್ ಕೆಲಸ ಮಾಡಕ್ ಬಂದಿದ್ದಾರೆ ತಾಲೂಕಾಧಿಕಾರಿಗಳಿಗೆ ಕಾಲ್ ಮಾಡಿದ್ರೆ ಅವರು ಕೂಡ ಅದೇ ರೀತಿ ಉಡಾಫೆ ಉತ್ತರಗಳನ್ನು ಕೊಡ್ತಾರೆ ನೀವ್ ಹೇಳ್ದಂಗೆ ಕೇಳಕ್ಕಾಗುತ್ತೆ ಅಂದ್ರೆ ಸರ್ ಈ ತರ ಸರ್ ಅಡಿಗೆ ಸಿಬ್ಬಂದಿಗಳು ಸೌದೆ ಒಲೆ ತಂದು ಕೊಟ್ರೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರೆ ಇವರು ವಾರ್ಡನ್ಗಳು ತಂದು ಕೊಡಕ್ ರೆಡಿ ಇಲ್ಲ ತಾಲೂಕು ಆಫೀಸರ್ಗಳಿಗೆ ನೀವ್ ಹೇಳ್ದಂಗೆ ಕೇಳಕ್ಕಾಗುತ್ತೆ ಅಂದ್ರೆ ನೀವ್ ಹೇಳ್ದಂಗೆ ಮಾಡಕ್ ಆಗುತ್ತೆ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದಾರೆ ಈ ಹಿಂದೆ ಇರ್ತಕ್ಕಂಥ ಆಗ್ತಾ ಇರ್ತಕ್ಕಂಥ ಈ ಹಿಂದೆ ಸಮಸ್ಯೆ ಈಗ ಆಗ್ತಿದೆ ಸರ್ ತುಂಬಾನೇ ಸಮಸ್ಯೆ ಇದೆ ಸರ್ ಆಟಲಲ್ಲಿ ಈಗ ಎಲ್ಲಿವರೆಗೂ ಬಂದ್ ನಿಂತಿದೆ ಅಂದ್ರೆ ಕನಿಷ್ಠ ಊಟ ಕೂಡ ಹಾಕಕ್ ಆಗ್ತಿಲ್ಲ ಸರ್ ಇವ್ರು ಕೆಲಸದಲ್ಲಿ ಇರ್ತಕ್ಕಂಥದ್ದು ಎದಕ್ಕೆ ಸರ್ ಈಗ